ಎಲ್ಲರಿಗೂ ನಮಸ್ಕಾರ. ತುಂಬಾ ದಿನ ಆಗಿದೆ ಮಿನಿ ವ್ಲಾಗ್ನ ಮಾಡಿ, ಕ್ಷಮಿಸಿ. ಊರಿಗೆ ಹೋಗಿದ್ದೆ, ಲಾಸ್ಟ್ ಮಿನಿ ವ್ಲಾಗ್ ಆಗಿರುತ್ತೆ. ಅದಾದ್ಮೇಲೆ ಮಾಡಕ್ಕೆ ಆಗಿಲ್ಲ, ಯಾಕಂತಂದ್ರೆ ಅಲ್ಲಿ ಕರೆಂಟ್ ಪ್ರಾಬ್ಲಮ್ ತುಂಬಾನೇ ಇತ್ತು. ಹಬ್ಬದ ದಿನದಿಂದನೂ ಕರೆಂಟೇ ಇರ್ತಾ ಇರ್ಲಿಲ್ಲ. ಕೆಲವರು ಪಕ್ಕದೂರ್ಗೆ ಹೋಗಿ ಚಾರ್ಜ್ ಹಾಕೊಡ್ತಾ ಇದ್ರು. ಸ್ವಲ್ಪ ಹೊತ್ತು ಯೂಸ್ ಮಾಡಿದ್ರೇನೆ ಐಫೋನ್ ಅಲ್ಲಿ ಚಾರ್ಜರ್ ಖಾಲಿ ಆಗ್ಬಿಡುತ್ತೆ. ನಿಮ್ಗೆ ಗೊತ್ತು, ಮಿನಿ ವ್ಲಾಗ್ ಮಾಡ್ಕೊಳಕ್ ಆಗ್ಲೇ ಇಲ್ಲ. ಇನ್ಮೇಲಿಂದ ಕಂಟಿನ್ಯೂ ವ್ಲಾಗ್ ನ ಮಾಡಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಮಾಡೋದೇನು ಮಾಡೇ ಮಾಡ್ತೀನಿ. ನಾನು ಈ ತರ ವಿಡಿಯೋಸ್ ಮಾಡೋದನ್ನ ಸ್ಟಾಪ್ ಮಾಡಿದಾಗ ಯಾರಾದ್ರೂ ಒಬ್ರು ಮೆಸೇಜ್ ಮಾಡಿ ಯಾಕೆ ಮಾಡ್ತಾ ಇಲ್ಲ ನೀವು ಅಂತ ಕೇಳಿದಾಗ ತುಂಬಾನೇ ಖುಷಿ ಆಗುತ್ತೆ. ಎಲ್ಲಾದ್ರೂ ನಾವು ಹೋಗ್ಬೇಕಾದ್ರೆ ಯಾರಾದ್ರೂ ನಮ್ಮನ್ನ ಗುರ್ತಿಡ್ದಿ ಮಾತಾಡ್ಸಿದ್ರಂತೂ ಇನ್ನೂ ಖುಷಿ ಆಗುತ್ತೆ. ನಾನು ಈ ಮಿನಿ ವ್ಲಾಗ್ ಮಾಡೋದ್ರಿಂದ ಯಾರಿಗೆ ಏನ್ ಪ್ರಾಬ್ಲಮ್ ಇದೆ ಅಂತ ನಂಗೆ ಗೊತ್ತಿಲ್ಲ. ಕೆಲವರು ನಮ್ಮ ಬೆನ್ನಿಂದನೇ ನಮ್ಮ ಬಗ್ಗೆ ಈ ತರ ಡ್ಯಾನ್ಸ್ ಮಾಡ್ತಾರೆ, ವಿಡಿಯೋಸ್ ಮಾಡ್ತಾರೆ, ಈ ತರ ಮಾಡ್ತಾರೆ, ಆ ತರ ಮಾಡ್ತಾರೆ ಅಂತ ಹೇಳ್ಕೊಂಡು ನಗಾಡ್ತಾರೆ. ಒಂದಲ್ಲ ಒಂದ್ ದಿವಸ ನಿಮ್ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋ ಟೈಮ್ ಬರುತ್ತೆ. ಬೆನ್ನಿಂದೆ ಮಾತಾಡೋದಲ್ಲ, ಕಣ್ಮುಂದೆನೂ ಬಂದು ಮಾತಾಡ್ಬೇಕು. ನೀವು ಫೇಸ್ ಟು ಫೇಸ್ ಮಾತಾಡಿದಾಗ ಏನಂತ ಉತ್ತರ ಕೊಡ್ಬೇಕು ಅಂತ ನಮಗೆ ಚೆನ್ನಾಗಿರುತ್ತೆ. ಅದೆಲ್ಲೋ ಕುತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ, ವಿಡಿಯೋಸ್ ಮಾಡ್ತಾರೆ, ಅದ್ ಮಾಡ್ತಾರೆ, ಇದ್ ಮಾಡ್ತಾರೆ ಅಂತ ಹೇಳ್ಕೊಂಡು ನಗಾಡೋದಿಲ್ಲ. ಅದ್ ಮೀಟರ್ ಇದ್ರೆ ನೀವು ಒಂದ್ಸಲ ಮಾಡಿ ತೋರಿಸ್ರಿ. ನಮ್ಮ ಲೈಫು ನಮ್ಮ ಇಷ್ಟ. ನನ್ನ ಹಸ್ಬೆಂಡೇ ಕೇಳಿಲ್ಲ, ನನ್ಗೆ ಫ್ರೀಡಮ್ ಕೊಟ್ಟಿದ್ದಾರೆ ವಿಡಿಯೋಸ್ ಮಾಡ್ಲಿಕ್ಕೆ, ಯಾಕಂದ್ರೆ ನನ್ಗೆ ಅದು ಇಷ್ಟ ಅಂತ ಅವ್ರಿಗೆ ಗೊತ್ತು. ನೀವುಗಳು ಏನು ಅನ್ನೋದನ್ನ ನಿಮ್ಮ ಮಾತಲ್ಲೇ ತೋರಿಸ್ಬಿಟ್ಟಿದ್ದೀರಾ. ನಾವು ಮಾಡಿರೋಂಥ ಫ್ಯಾಮಿಲಿ ವಿಡಿಯೋನ ನೋಡ್ಕೊಂಡು ಮಾತಾಡಿರೋದುಂಟು, ನಗಾಡಿರೋದುಂಟು. ಇಟ್ಸ್ ಓಕೆ, ಪರವಾಗಿಲ್ಲ. ನಿಗಳಿಗೆಲ್ಲ ಉತ್ತರ ಕೊಡೋ ಟೈಮ್ ಹತ್ರನೇ ಇದೆ. ಕೊಡ್ತೀನಿ ನಿಮ್ಮ ಪ್ರಶ್ನೆಗಳಿಗೆಲ್ಲ. ಯಾರು ಏನೇ ಅನ್ಕೊಂಡ್ರು ಕೂಡ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ನನಗೆ ಇಷ್ಟ, ನನಗೆ ವಿಡಿಯೋಸ್ ಮಾಡಲಿಕ್ಕೆ. ನಾನು ಇಷ್ಟಪಟ್ಟು ನಾನು ವಿಡಿಯೋಸ್ ಮಾಡಿ ಎಡಿಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ತೀನಿ. ಅದನ್ನ ನೋಡಿದವ್ರಿಗೆ ಇಷ್ಟ ಆದ್ರೆ ಅವ್ರು ಲೈಕ್ ಮಾಡ್ತಾರೆ. ನೀವುಗಳೆಲ್ಲ ಆಡ್ಕೊಂಡ್ರಿ ಅಂತ ನಾನು ವಿಡಿಯೋಸ್ನ ಸ್ಟಾಪ್ ಮಾಡ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ ನೀವು?